ಎಲ್ರಿಗೂ ನಮಸ್ತೆ. ಇವತ್ತಿನ ಚರ್ಚೆ ಹೊಯ್ಸಳರು. ಕ್ರಿಸ್ತಶಕ 948ರಿಂದ 1346ರವರೆಗೆ ಆಳ್ವಿಕೆ ಮಾಡಿದಂಥವರು ಹೊಯ್ಸಳರು. ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಹಲವಾರು ಭೂಭಾಗಗಳನ್ನು ಒಂದುಗೂಡಿಸಿಕೊಂಡು ಅವುಗಳ ಮೇಲೆ ನಿಯಂತ್ರಣ ಸಾಧಿಸುವುದಲ್ಲದೆ 10ನೇ ಶತಮಾನದಿಂದ 14ನೇ ಶತಮಾನದವರೆಗೂ ಆಳ್ವಿಕೆ ಮಾಡಿ ಕರ್ನಾಟಕ ಅಥವಾ ಭಾರತ ಸಂಸ್ಕೃತಿಗೆ ಅಪಾರವಾದ ಸೇವೆ ಸಲ್ಲಿಸಿ ಕೊಡುಗೆ ಕೊಟ್ಟು ಕರ್ನಾಟಕದಲ್ಲಿರ್ತಕ್ಕಂಥ ಬೇಲೂರು, ಹಳೆಬೀಡು ಎಂದ ತಕ್ಷಣವೇ ಹೊಯ್ಸಳರೇ ಎನ್ನುವಷ್ಟರ ಮಟ್ಟಿಗೆ ಬೆಳೆದು ಬಂದಂಥವರ ಸಾಮ್ರಾಜ್ಯ ಯಾವುದಪ್ಪ ಅಂತ ಕೇಳಿದರೆ ಹೊಯ್ಸಳ ಸಾಮ್ರಾಜ್ಯ. ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಅಂಗಡಿ, ಈಗಿನ ಅಂಗಡಿ, ಅಂದಿನ ಸೊಸೆ ಊರು ಶಶಾಂಕಪುರ ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪ್ರದೇಶವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂಥವರು ಹೊಯ್ಸಳರು. ಇಲ್ಲಿ ನೀವು ಗಮನಿಸ್ಬೋದು, ಇದೇ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಅಂಗಡಿ ಅಥವಾ ಅಂದಿನ ಸೊಸೆ ಊರು ಅಥವಾ ಶಶಾಂಕಪುರ ಅಂತಲೇ ಕರೆಸಿಕೊಳ್ಳುವಂಥ ಪ್ರದೇಶ ಹೊಯ್ಸಳರ ಮೊಟ್ಟ ಮೊದಲ ರಾಜಧಾನಿ ಅಲ್ಲದೆ ಹಲವಾರು ರಾಜಧಾನಿಗಳು ಕೂಡ ಇವರು ಮಾಡಿಕೊಂಡಿದ್ರು. ವೇಲಾಪುರ, ಬೇಲೂರು, ಹಳೆಬೀಡು, ಲಕ್ಕುಂಡಿ, ತಮಿಳುನಾಡಿನಲ್ಲಿರ್ತಕ್ಕಂಥ ಕಣ್ಣನೂರು ಪ್ರದೇಶ ಕೂಡ ಇವರ ರಾಜಧಾನಿಯಾಗಿತ್ತು ಅಂತ ಗಮನಿಸಬೇಕು ನಾವು ಅನ್ನುವಂಥದ್ದು. ಈ ರೀತಿಯಾಗಿ ಹಲವಾರು ರಾಜಧಾನಿಗಳನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂಥವರು ಹೊಯ್ಸಳರು. ಇವರ ಧರ್ಮ ವೈದಿಕ ಧರ್ಮ ಮತ್ತು ವಿಶೇಷವಾಗಿ ಜೈನ ಧರ್ಮ. ಹಲವಾರು ಸಾಮ್ರಾಜ್ಯಗಳಂತೆ ಇವರ ಧರ್ಮ ಕೂಡ ವೈದಿಕ ಧರ್ಮನೇ. ಬಟ್ ಜೈನ ಧರ್ಮ ವಿಶೇಷವಾಗಿ ಪ್ರೋತ್ಸಾಹ ಕೊಟ್ಟು ಬೆಳೆಸಿ ಹಲವಾರು ಸ್ಮಾರಕಗಳನ್ನು ಕಟ್ಟಿಸಿ, ಹಲವಾರು ದೇವಾಲಯಗಳನ್ನು ಕಟ್ಟಿಸಿ, ಹಲವಾರು ಕವಿಗಳಿಗೂ ಆಶ್ರಯ ಕೊಟ್ಟು ಹಲವಾರು ಕೃತಿಗಳನ್ನು ಕೂಡ ಈ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ರಚಿತಗೊಂಡು ಇವರ ಸಾಮ್ರಾಜ್ಯದಲ್ಲಿ ಅಂತೇಳಿ ಗಮನಿಸ್ತೀವಿ ಅನ್ನುವಂಥದ್ದು. ವಿಶೇಷವಾಗಿ ಒಂದು ಪಾಯಿಂಟ್ ಏನಪ್ಪ ಅಂದರೆ, ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ವಿಷ್ಣುವರ್ಧನ ಇವರ ಸಾಮ್ರಾಜ್ಯದ ಅಂದರೆ ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದಂಥ ವಿಷ್ಣುವರ್ಧನನು ಕೂಡ ಮೊದಲಿಗೆ ಜೈನ ಧರ್ಮದವನಾಗಿದ್ದು ಆಮೇಲೆ ವೈಷ್ಣವ ಧರ್ಮದ ಮತಾಂತರಗೊಳ್ತಾನ ಅಂತೇಳಿ ನೋಡ್ತೀವಿ. ಬಟ್ ವಿಷ್ಣುವರ್ಧನ ಹೆಂಡತಿ ಶಾಂತಲೆ ಹುಟ್ಟುವಾಗಲೂ ಜೈನ ಧರ್ಮಿಗಳಾಗಿದ್ದು ಸಾಯುವಾಗಲೂ ಕೂಡ ಜೈನ ಧರ್ಮಿಗಳಾಗಿ ಸಾಯ್ತಾಳ. ಬಟ್ ಒಂದೇ ವಿಶೇಷವಾಗಿ ಜೈನ ಧರ್ಮದ ಒಂದು ಪದ್ಧತಿಯಾದಂಥ ಸಲ್ಲೇಖನ ವ್ರತ ಆಚರಿಸಿ ಸಾವನ್ನಪ್ತಾಳ. ಇಲ್ಲೇ ಗೊತ್ತಾಗ್ತದೆ ಜೈನ ಧರ್ಮ ಇವರ ಧರ್ಮದಲ್ಲಿ ಎಷ್ಟು ಪ್ರಸಿದ್ಧಿ ಹೊಂದಿತ್ತು ಅಂತೇಳಿ. ಯಾವ ಕಾರಣಕ್ಕೆ ಸಲ್ಲೇಖನ ವ್ರತ ಮಾಡ್ತಾಳೆ ಅಂತ ನೋಡಿದಾಗ, ವಿಷ್ಣುವರ್ಧನನ ಮಗ ಅಥವಾ ಶಾಂತಲೆಯ ಮಗ ವಿಷ್ಣುವರ್ಧನ ಅಧಿಕಾರದಲ್ಲಿದ್ದಾಗಲೇ ಸಾವನ್ನಪ್ಪಿದ ಒಂದು ನೋವಿನಲ್ಲಿ ಅಥವಾ ಸಾವಿನ ನೋವನ್ನು ತಾಳಲಾರದಂಥ ಶಾಂತಲೆಯು ಕೂಡ ತನ್ನ ಸಾಯುವವರೆಗೂ ಸಲ್ಲೇಖನ ಅಥವಾ ಸಾಯುವವರೆಗೂ ಉಪವಾಸ ಕೈಗೊಂಡು ಸಾವನ್ನಪ್ತಾಳೆ. ಯಾರು? ಶಾಂತಲೆ, ವಿಷ್ಣುವರ್ಧನನ ಹೆಂಡತಿ ಶಾಂತಲೆ. ಈ ರೀತಿ ಜೈನ ಧರ್ಮ ಕೂಡ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಒಂದು ವಿಶೇಷವಾದ ಪ್ರೋತ್ಸಾಹವನ್ನು ಕಂಡು ಪ್ರಸಿದ್ಧಿ ಹೊಂದುತ್ತೆ ಅಂತೇಳಿ ನಾವು ಗಮನಿಸಬೇಕಾದ ಒಂದು ಅಂಶ ಅನ್ನುವಂಥದ್ದು. ಓಕೆನಾ. ಇವರ ಆಡಳಿತ ಭಾಷೆ ಕನ್ನಡ, ನೆನಪಿರ್ಬೇಕು. ಆಡಳಿತ ಭಾಷೆ ಯಾವುದು? ಕನ್ನಡ. ಲಾಂಛನ ಹುಲಿಯನ್ನು ಕೊಲ್ಲುತ್ತಿರುವ ಸ್ಥಳನ ಚಿತ್ರ, ಸ್ಥಾಪಕ ಸ್ಥಳ ಗುರು ಸುದತ್ತಾಚಾರ್ಯ, ದೇವತೆ ವಾಸಂತಿಕ ದೇವತೆ. ಈ 4 ಪಾಯಿಂಟನ್ನು ಇಟ್ಕೊಂಡು ನಾವು ಒಂದು ಕತೆ ಸೃಷ್ಟಿಯಾಗೈತಿ. ಅದು ಬೇಲೂರು ಶಾಸನದಲ್ಲಿ ಉಲ್ಲೇಖಗೊಂಡೈತಿ. ಅದೊಂದು ದಂತಕಥೆ ಆಗೈತಿ. ಈ ದಂತಕಥೆ ಆಗಿರೋದ್ರಿಂದ ಕೆಲವರು ಇತಿಹಾಸಕಾರರು ಒಪ್ಪುವುದಿಲ್ಲ. ಆದರೂ ಕೂಡ ಆ ದಂತಕಥೆ ಏನು, ಸಾಮ್ರಾಜ್ಯದ ಸ್ಥಾಪನೆಗೆ ಯಾವ ರೀತಿ ಈ ದಂತಕಥೆ ಉಪಯೋಗ ನಮಗೆ ತಿಳಿಸ್ತೈತೆ ಅನ್ನುವಂಥದ್ದು ನಾವು ನೋಡೋಣ ಅನ್ನುವಂಥದ್ದು. ದಂತಕಥೆ ನಾವು ಗಮನಿಸಿದಾಗ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರ್ತಕ್ಕಂಥ ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ಒಬ್ಬ ದೇವತೆ, ಅವೇ ವಾಸಂತಿಕ ದೇವತೆಯ ಪೂಜಾರಿ ಸುದತ್ತಾಚಾರ್ಯರು. ಓಕೆನಾ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರ್ತಕ್ಕಂಥ ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ಒಂದು ದೇವತೆಯ ಗುಡಿ, ಅದು ವಾಸಂತಿಕ ದೇವತೆಯ ಗುಡಿ. ಆ ಗುಡಿಯ ಪೂಜಾರಿ ಸುದತ್ತಾಚಾರ್ಯರು. ಆ ಕಾಡಿನಲ್ಲಿ ದಿನಾಲು ದನ ಮೇಸಲು ಬರ್ತಿರ್ತಕ್ಕಂಥ ಸ್ಥಳ, ದನ ಕಾಯಲು ಬರ್ತಿರ್ತಕ್ಕಂಥ ಹುಡುಗ ಸ್ಥಳ. ಆ ಸ್ಥಳ ಒಂದು ದಿನ ಎಂದಿನಂತೆ ದನ ಕಾಯಲು ಬರ್ತಿರ್ತಾನ. ಒಂದು ದಿನ ನಡೆದಂಥ ಘಟನೆ ಏನಪ್ಪ ಅಂತ ಕೇಳಿದ್ರೆ, ಸುದತ್ತಾಚಾರ್ಯರ ಬಳಿ ಕುಳಿತು ವೇದದಾನ ಕಲಿತಿದ್ದ ಅಂತೇಳಿ ಕೆಲವು ಶಾಸನಗಳು ನಮಗೆ ತಿಳಿಸ್ತವೆ. ಅದೇ ರೀತಿ ಸುದತ್ತಾಚಾರ್ಯರ ಬಳಿ ಸ್ಥಳನೂ ಕುಳಿತಿದ್ದಾಗ ಹುಲಿ ಎಂಟ್ರಿ ಕೊಡ್ತೈತೆ. ಹುಲಿ ಎಂಟ್ರಿ ಕೊಟ್ಟಿದ್ದಲ್ಲದೆ ಗರ್ಜಿಸಲು ಶುರು ಮಾಡ್ತೈತೆ. ಈ ಗರ್ಜನೆಯನ್ನು ಕಂಡಂಥ ಸುದತ್ತಾಚಾರ್ಯರಿಗೆ ಎಲ್ಲಿಲ್ಲದಂಥ ಕೋಪ ಬರ್ತೈತೆ, ಸಿಟ್ಟು ಬರ್ತೈತೆ. ಈ ಯಾವ ಕಾರಣಕ್ಕೆ ಕೋಪ ಸಿಟ್ಟು ಅಂತ ಕೇಳಿದ್ರೆ, ಆ ಹುಲಿ ಚೋಳರ ಲಾಂಛನವಾಗಿತ್ತು ಎಂಬ ಕಾರಣಕ್ಕೆ.
ಅವ್ರ ಲಾಂಛನವಾಗಿತ್ತು ಎಂಬ ಕಾರಣಕ್ಕೆ ಇವ್ರಿಗೆ ಯಾಕೆ ಸಿಟ್ಟು ಬರುತ್ತೆ ಅಂತ ಕೇಳಿದ್ರೆ, ಸುದರ್ಶಾಚಾರ್ಯರು ಒಂದು ದಿನ ಚೋಳರ ಸಾಮ್ರಾಜ್ಯಕ್ಕೆ ಹೋದಾಗ ಚೋಳರಿಂದ ಅವಮಾನಿತಗೊಂಡಿರ್ತಾರೆ. ಹಂಗಾಗಿ ಚೋಳರ ಲಾಂಛನವಾಗಿತ್ತು ಎಂಬ ಕಾರಣಕ್ಕೆ ಹುಲಿಯನ್ನು ಕಂಡರೆ ಇವರಿಗೆ ಎಲ್ಲದಂಥ ಕೋಪ. ಹಾಗಾಗಿ ಆ ಗರ್ಜನೆಯನ್ನು ಸಹಿಸಲಾರದಂಥ ಸುದರ್ಶಾಚಾರ್ಯರು ವಾಸಂತಿಕ ದೇವತೆಯ ಕೈಯಲ್ಲಿರ್ತಕ್ಕಂಥ ಕತ್ತಿಯನ್ನು ಹಿಡಿದು ಸಳನಿಗೆ ಕೊಟ್ಟು, ಸಳನೆ ಹುಲಿಯನ್ನು ಪೊಯ್ ಎಂದಾಗ ಸಳನು ಗುರುಗಳು ಹೇಳ್ಯಾರ ತಡಿ ಅಂತೇಳಿ ಆ ಕತ್ತಿಯನ್ನು ಹಿಡಿದು ಹುಲಿ ಮೇಲೆ ಜಿಗಿದು ಹುಲಿಯನ್ನು ಬಾಯಿ ಕೈ ಹಾಕಿ ಹುಲಿಯನ್ನು ಕತ್ತಿ ತಾನು ತಿವಿದು ಸಾಯಿಸಿ ಕೊಲೆ ಮಾಡ್ತಾನೆ. ಕೊಲೆ ಮಾಡಿ ಹೊಯ್ಸಳ ಸಾಮ್ರಾಜ್ಯದ ಸುದರ್ಶಾಚಾರ್ಯರ ನೆರವಿನೊಂದಿಗೆ ಅಥವಾ ಸಲಹೆ ಮೇರೆಗೆ ಹೊಯ್ಸಳ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದಂಥ ವ್ಯಕ್ತಿ ಸಳ. ಯಾರು? ಸಳ. ಈ ಹೊಯ್ಸಳ ಸಾಮ್ರಾಜ್ಯಕ್ಕೆ ನೆರವು ಕೊಟ್ಟಂಥ ಗುರು ಯಾರು ಅಂತ ಕೇಳಿದರೆ ಸುದರ್ಶಾಚಾರ್ಯರು. ಸುದರ್ಶಾಚಾರ್ಯರ ದೇವತೆ ಅಥವಾ ವಾಸಂತಿಕ ದೇವತೆಯ ಆಶೀರ್ವಾದದೊಂದಿಗೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರ್ತಕ್ಕಂಥ ಅಂಗಡಿ ಪ್ರದೇಶವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಹೊಯ್ಸಳ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದಂಥವನು ಸಳ. ಲಾಂಛನ ಹುಲಿಯನ್ನು ಕೊಲ್ಲುತ್ತಿರುವ ಸಳನ ಚಿತ್ರ. ಏನರ್ಥ ಆಗ್ತಿದೆ? ಸಳನ ಚಿತ್ರ. ಇದು ಕೂಡ ಹಲವಾರು ದೇವಾಲಯಗಳನ್ನು ನಾವು ನೋಡಿದಾಗ, ಹೊಯ್ಸಳರಿಗೆ ಸಂಬಂಧಪಟ್ಟಂಥ ದೇವಾಲಯಗಳು, ಸ್ಮಾರಕಗಳು ಗಮನಿಸಿದಾಗ ಅಲ್ಲಿ ಚಿತ್ರ ಕಂಡು ಬರ್ತದೆ, ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರ. ಓಕೆನಾ? ನೆನಪಿರ್ಬೇಕು ಅನ್ನುವಂಥದ್ದು. ಈ ರೀತಿ ನಮಗೆ ಸಳನ ಬಗ್ಗೆ ಇತಿಹಾಸ ಕಂಡು ಬಂದಿಲ್ಲ. ಅವನ ನಂತರ ಬಂದಂಥ ನೃಪಕಾಮ ಕ್ರಿಸ್ತಶಕ 1006ರಿಂದ 1047ರವರೆಗೂ ಆಳ್ವಿಕೆ ಮಾಡ್ತಾನೆ. ಆಳ್ವಿಕೆಗೆ ಬಂದ ತಕ್ಷಣವೇ ಮೂಡಿಗೆರೆ ತಾಲೂಕಿನಲ್ಲಿರ್ತಕ್ಕಂಥ ಸುತ್ತಮುತ್ತಲಿರ್ತಕ್ಕಂಥ ಹಲವಾರು ಪ್ರದೇಶಗಳನ್ನು ಗೆದ್ದುಕೊಂಡು ಹತೋಟಿಯಲ್ಲಿಟ್ಟುಕೊಂಡು ಅಧೀನಕ್ಕೊಳಪಡಿಸ್ಕೊಳ್ತಾನೆ. ಅಧೀನಕ್ಕೊಳಪಡಿಸಿಕೊಂಡದ್ದಲ್ಲದೆ ಮುಂದುವರೆದು ಮಲೆನಾಡಿನ ಮೇಲೆ ಕೂಡ ದಾಳಿ ಮಾಡ್ತಾನೆ. ಮಲೆನಾಡಿನಲ್ಲಿರ್ತಕ್ಕಂಥ ಗಿರಿಜನರು ಅಥವಾ ಬುಡಕಟ್ಟು ಜನಾಂಗರಾಗಿರ್ತಕ್ಕಂಥ ಮಲೇಪರು, ಈ ಮಲೇಪರ ಮೇಲೆ ಕೂಡ ದಾಳಿ ಮಾಡಿ ಮಲೇಪರ ಬುಡಕಟ್ಟು ಜನಾಂಗವನ್ನು ಸೋಲಿಸಿ ಮಲೇಪರೋಳ್ಗಂಡ ಎಂಬ ಬಿರುದನ್ನು ಪಡೆದುಕೊಳ್ತಾನ. ನೆನಪಿರ್ಬೇಕು, ಮಲೇಪರೋಳ್ಗಂಡ ಎಂಬ ಬಿರುದು ನೃಪಕಾಮನಿಗಿತ್ತು. ಹಂಗೆ ಬಂತು ಅಂತ ಕೇಳಿದ್ರೆ ಮಲೆನಾಡಿನ ಗಿರಿಜನರನ್ನು ಸೋಲಿಸುವುದರ ಮುಖಾಂತರ ಅಥವಾ ಮಲೇಪರು ಎಂಬ ಬುಡಕಟ್ಟು ಜನಾಂಗವನ್ನು ಸೋಲಿಸುವುದರ ಮುಖಾಂತರ ಪಡೆದುಕೊಂಡಂಥ ಬಿರುದು ಮಲೇಪರೋಳ್ಗಂಡ. ಓಕೆನಾ? ಈ ರೀತಿ ಮತ್ತು ಸಾಮ್ರಾಜ್ಯದ ವಿಸ್ತರಣೆಯಲ್ಲಿ ಮುಂದಾಗಿ ಸ್ವತಂತ್ರವನ್ನು ಘೋಷಿಸಿಕೊಳ್ಳುವ ಒಂದು ಪ್ರಯತ್ನದಲ್ಲಿರ್ತಾನ ನೃಪಕಾಮ. ಚಾಲುಕ್ಯರ ಮೇಲೆ ಒಂಟಿಯಾಗಿ ದಾಳಿ ಮಾಡಲು ಆಗ್ತಿರಲ್ಲ. ಅದೇ ಸಂದರ್ಭದಲ್ಲಿ ಚಾಲುಕ್ಯರ ಮೇಲೆ ದಾಳಿ ಮಾಡಿದಂಥವರು ಕದಂಬರು. ಇಂಥ ಒಂದು ಸುಸಂದರ್ಭವನ್ನು ಕಾಯುತ್ತಿದ್ದಂಥ ನೃಪಕಾಮನು ಚಾಲುಕ್ಯರ ವಿರುದ್ಧ ಕದಂಬರಿಗೆ ಸಹಾಯ ಮಾಡಿ ಚಾಲುಕ್ಯರನ್ನು ಸೋಲಿಸುವಂತೆ ಮಾಡಿ ಕದಂಬರ ಗೆಲುವಿಗೆ ಕಾರಣವಾದಂಥವನು ನೃಪಕಾಮ. ಕಾರಣವಾಗಿ ಪಡೆದುಕೊಂಡಂಥ ಬಿರುದು ರಾಜಮಲ್ಲ ಪೆರಮಾಡಿ ದೇವ. ನೆನಪಿರ್ಬೇಕು, ರಾಜಮಲ್ಲ ಪೆರಮಾಡಿ ದೇವ ಎಂಬ ಬಿರುದನ್ನು ಪಡೆದುಕೊಂಡಂಥ ವ್ಯಕ್ತಿ ನೃಪಕಾಮ. ನೃಪಕಾಮನ ನಂತರ ಅಧಿಕಾರಕ್ಕೆ ಬಂದಂಥವನು ವಿನಯಾದಿತ್ಯ. ನೃಪಕಾಮ ನಂತರ ಅಧಿಕಾರ ಬಂದಂಥವನು ವಿನಯಾದಿತ್ಯ. 1047ರಿಂದ 1097ರವರೆಗೂ ಅಧಿಕಾರಕ್ಕೆ ಬರ್ತಾನ. ಅಧಿಕಾರಕ್ಕೆ ಬಂದ ತಕ್ಷಣವೇ ಚೋಳರ ಮೇಲೆ ದಾಳಿ ಮಾಡ್ತಾನ. ಚೋಳರು ಅಂದಿಗೆ ಗಂಗರ ಮೇಲೆ ದಾಳಿ ಮಾಡಿ ಗಂಗರ ವಶದಲ್ಲಿರ್ತಕ್ಕಂಥ ಗಂಗೆವಾಡಿಯನ್ನು ವಶಪಡಿಸಿಕೊಂಡು ಆಳ್ವಿಕೆ ಮಾಡ್ತಿರ್ತಾರ. ಆ ಗಂಗೆವಾಡಿಯನ್ನು ವಶಪಡಿಸಿಕೊಳ್ಳುವ ಉದ್ದೇಶದಿಂದ ವಿನಯಾದಿತ್ಯ ಚೋಳರ ಮೇಲೆ ದಾಳಿ ಮಾಡಿ ಗಂಗೆವಾಡಿಯನ್ನು ವಶಪಡಿಸಿಕೊಂಡು ಗಂಗರ ಬಿರುದಾದಂಥ ರಕ್ಕಸ ಗಂಗಾ ಎಂಬ ಬಿರುದನ್ನು ಪಡೆದುಕೊಳ್ತಾನ. ಗಂಗರ ಬಿರುದಾದ ರಕ್ಕಸ ಗಂಗಾ ಎಂಬ ಬಿರುದು ಪಡೆದುಕೊಂಡ ಹೊಯ್ಸಳರ ದೊರೆ ಯಾರು ಅಂತ ನಾಳೆ ಕ್ವಶನ್ ಕೇಳಿದ್ರೆ ವಿನಯಾದಿತ್ಯ ಅಂತೇಳಿ ಬರೀಬೇಕು. ಈ ರೀತಿ ಚೋಳರನ್ನು ಸೋಲಿಸುವುದರ ಮುಖಾಂತರ ಗಂಗರ ಬಿರುದಾದಂಥ ರಕ್ಕಸ ಗಂಗಾ ಎಂಬ ಬಿರುದು ಪಡೆದುಕೊಂಡು ಈ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವಲ್ಲಿ ಮುಂದಾದಂಥ ವ್ಯಕ್ತಿ ವಿನಯಾದಿತ್ಯ. ಈ ರೀತಿ ಸಾಮ್ರಾಜ್ಯ ವಿಸ್ತರಣೆ ಮಾಡುವಲ್ಲಿ ಎದುರಾದಂಥ ವ್ಯಕ್ತಿಗಳಾದಂಥ ಚೆಂಗಾಳ್ವರು, ಕೊಂಗಾಳ್ವರು. ನೆನಪಿರ್ಬೇಕು, ಚೆಂಗಾಳ್ವರು ಕೊಂಗಾಳ್ವರನ್ನು ಸೋಲಿಸುವುದರ ಮುಖಾಂತರ ರಾಜಧಾನಿಯನ್ನು ಸೊಸೆ ಊರಿನಿಂದ ಅಥವಾ ಶಶಾಂಕಪುರದಿಂದ ಹಳೆಬೀಡಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತ ಕೇಳಿದರೆ ಹೊಯ್ಸಳರ ವಿನಯಾದಿತ್ಯ. ನೆನಪಿರಲಿ, ಸೊಸೆ ಊರಿನಿಂದ ಹಳೆಬೀಡಿಗೆ ರಾಜಧಾನಿ ವರ್ಗಾವಣೆ ಮಾಡಿದ್ರು. ವೆರಿ ಇಂಪಾರ್ಟೆಂಟ್. ರಾಜಧಾನಿ ವರ್ಗಾವಣೆ ಮಾಡೋ ವಿಷಯದಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾರು ವರ್ಗಾವಣೆ ಮಾಡಿದ್ರು, ಎಲ್ಲಿಂದ ಎಲ್ಲಿಗೆ ವರ್ಗಾವಣೆ ಮಾಡಿದ್ರು ಎನ್ನುವುದು ವೆರಿ ಇಂಪಾರ್ಟೆಂಟ್ ಆದ ಪಾಯಿಂಟು, ಮರಿಬಾರ್ದು. ವಿನಯಾದಿತ್ಯ, ಹೊಯ್ಸಳರ ವಿನಯಾದಿತ್ಯ ಸೊಸೆ ಊರಿನಿಂದ ಹಳೆಬೀಡಿಗೆ ರಾಜಧಾನಿ ವರ್ಗಾವಣೆ ಮಾಡ್ತಾನೆ ಅನ್ನುವಂಥದ್ದು. ಈತ ಯಾವುದೇ ರೀತಿ ಸಾಮ್ರಾಜ್ಯ ವಿಸ್ತರಣೆ ಮಾಡಿದರೂ ಕೂಡ ಚಾಲುಕ್ಯರ ಅಧೀನದಲ್ಲಿರ್ತಾನೆ. ಅಂದರೆ ಸಾಮಂತಿಕೆಯನ್ನು ಒಪ್ಪಿಕೊಂಡಿರ್ತಾನೆ. ಚಾಲುಕ್ಯರ ಸಾಮಂತನಾಗೇ ಇರ್ತಾನ. ಅದೇ ರೀತಿ ಸಾಮಂತನಾಗಿದ್ದು ಚಾಲುಕ್ಯರ ಅರಸರಿಗೆ ಸಹಾಯ ಮಾಡುವಲ್ಲಿ ವಿಶೇಷವಾದ
ಸಹಾಯ ಮಾಡ್ತಿರ್ತಾನ. ಅದೇ ರೀತಿ ಚಾಲುಕ್ಯರ ಯಾರು 6ನೇ ವಿಕ್ರಮಾದಿತ್ಯನಾದಂಥ ಪ್ರಸಿದ್ಧ ದೊರೆಗೂ ಕೂಡ ಇವನು ಸಹಾಯ ಮಾಡ್ತಿರ್ತಾನ. ಒಂದು ದಿನ 6ನೇ ವಿಕ್ರಮಾದಿತ್ಯ ಉತ್ತರ ಭಾರತದ ದಂಡಯಾತ್ರೆ ಕೈಗೊಂಡಾಗ ವಿನಯಾದಿತ್ಯ ತಾನಲ್ಲದೆ ತನ್ನ ದಂಡನಾಯಕರಾದಂಥ ಮರಿಯಾನೆ, ಬಾಹುಬಲಿ ಅಥವಾ ಮಹಾಸಂಧಿ ವಿಗ್ರಹಕ ಪ್ರಸಿದ್ಧವಾದ ವಿದೇಶಾಂಗ ಮಂತ್ರಿ ಅಂತ ಕರೆಸಿಕೊಳ್ಳುವಂಥ ಪೋಚಿಮಯ್ಯ, ದಂಡನಾಯಕರಂಥ ಮರಿಯಾನಿ, ಬಾಹುಬಲಿ ಇವರ ಒಂದು ನೇತೃತ್ವದಲ್ಲಿ 6ನೇ ವಿಕ್ರಮಾದಿತ್ಯನಿಗೆ ಸಹಾಯ ಮಾಡಿ 6ನೇ ವಿಕ್ರಮಾದಿತ್ಯನ ಉತ್ತರ ಭಾರತದ ದಂಡಯಾತ್ರೆ ಯಶಸ್ವಿಗೊಳಿಸುವಂತೆ ಕಾರಣನಾದಂಥ ಹೊಯ್ಸಳರ ದೊರೆ ಯಾರಂತ ಕೇಳಿದ್ರೆ ವಿನಯಾದಿತ್ಯ ಅಂತೇಳಿ ಬರೀಬೇಕು. ಓಕೆನಾ. ವಿನಯಾದಿತ್ಯ 6ನೇ ವಿಕ್ರಮಾದಿತ್ಯನಿಗೆ ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಸಹಾಯ ಮಾಡಿರ್ತಾನ ಅಂತೇಳಿ ಗಮನಿಸಬೇಕಾದ ಅಂಶ ಅಂತೇಳಿ ನೋಡ್ತೀವಿ. ವಿನಯಾದಿತ್ಯನ ಜೈನ ಗುರು ಅಂತೇಳಿ ನಾವು ನೋಡಿದಾಗ ಶಾಂತಿದೇವ. ಯಾರು? ಶಾಂತಿದೇವ. ವಿನಯಾದಿತ್ಯನ ಜೈನ ಗುರು ಯಾರು? ಶಾಂತಿದೇವ. ಇವನಿಗೆ ರಕ್ಕಸಗಂಗಾ, ತ್ರಿಭುವನಮಲ್ಲ, ಹೊಯ್ಸಳ ದೇವ ಎಂಬ ಬಿರುದುಗಳು ಕೂಡ ನಾವು ಗಮನಿಸ್ತೀವಿ ಅನ್ನುವಂಥದ್ದು. ವಿನಯಾದಿತ್ಯನ ಕಾಲದಲ್ಲಿ ಅಥವಾ ವಿನಯಾದಿತ್ಯನೇ ಸ್ಥಾಪಿಸಿದಂಥ ಬಳ್ಳಿಗಾವೆಯಲ್ಲಿ ಒಂದು ಕೇದಾರೇಶ್ವರ ದೇವಾಲಯ ಸ್ಥಾಪಿಸ್ತಾನ, ನೆನಪಿರ್ಬೇಕು ಅನ್ನುವಂಥದ್ದು. ಓಕೆನಾ. ಕೇದಾರೇಶ್ವರ ದೇವಾಲಯ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಹಲವಾರು ಇದೇ ಹೆಸರಿನಿಂದ ನಿರ್ಮಿತಗೊಂಡಿವೆ. ಬಟ್ ಬಳ್ಳಿಗಾವಿಯಲ್ಲಿ ನಿರ್ಮಾಣಗೊಂಡಂಥ ಕೇದಾರೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದಂಥ ಹೊಯ್ಸಳರ ದೊರೆ ಯಾರು ಅಂತ ಕೇಳಿದ್ರೆ ವಿನಯಾದಿತ್ಯ ಅಂತೇಳಿ ಗಮನಿಸ್ಬೇಕು. ಓಕೆನಾ. ನೆಕ್ಸ್ಟ್ ಇವನ್ ನಂತರ ಬರ್ತಾನ ಎರೆಯಂಗ. 1098ರಿಂದ 1102ರವರೆಗೂ ಆಳ್ವಿಕೆ ಮಾಡಿದಂಥ ಗಂಗರ ದೊರೆ ಎರೆಯಂಗ. ಈತನು ಕೂಡ ವಿನಯಾದಿತ್ಯನಂತೆ ಚಾಲುಕ್ಯರಲ್ಲಿ ಸಾಮಂತಿಕೆಯನ್ನು ಒಪ್ಪಿಕೊಂಡಿರ್ತಾನೆ. ಅವರಿಗೆ ಹಲವಾರು ಯುದ್ಧಗಳಲ್ಲಿ ಸಹಾಯ ಮಾಡ್ತಾನೆ. 6ನೇ ವಿಕ್ರಮಾದಿತ್ಯನಿಗೆ ವಿಶೇಷವಾಗಿ ಸಹಾಯ ಮಾಡಿದಂಥ ಎರೆಯಂಗ 6ನೇ ವಿಕ್ರಮಾದಿತ್ಯನ ಬುಲಭಜದಂತಿದ್ದ ಅಂತೇಳಿ ಲೇಖಕರು ವರ್ಣಿಸ್ತಾರೆ ಅಂತೇಳಿ ಗಮನಿಸಬೇಕು. ಓಕೆನಾ. ಇವನು ಎರೆಯಂಗ 6ನೇ ವಿಕ್ರಮಾದಿತ್ಯನ ಸಹಾಯ ಪಡೆದುಕೊಂಡು ಸಾಮ್ರಾಜ್ಯದ ವಿಸ್ತರಣೆಯಲ್ಲಿ ಮುಂದಾಗಿ ಬೇಲೂರನ್ನು ತಾತ್ಕಾಲಿಕವಾಗಿ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂಥ ವ್ಯಕ್ತಿ ಎರೆಯಂಗ. ಮರಿಬೇಕು, ತಾತ್ಕಾಲಿಕವಾಗಿ ಬೇಲಾರನ್ನು ರಾಜಧಾನಿಯಾಗಿ ಮಾಡಿಕೊಂಡಂಥ ಹೊಯ್ಸಳರ ದೊರೆ ಯಾರು ಅಂತ ಕೇಳಿದ್ರೆ ಎರೆಯಂಗ ಅಂತೇಳಿ ಬರೀಬೇಕು. ಓಕೆನಾ. ಇವನ ಗುರು ಯಾರು ಅಂತ ಹೇಳಿದ್ರೆ ಗೋಪನಂದಿ ಅಥವಾ ಇವನ ಶಿಕ್ಷಗುರು ಅಜಿತಸೇನ. ಗೋಪನಂದಿ, ಅಜಿತಸೇನ ಯಾರ ಗುರುಗಳಾಗಿದ್ರು ಅಂತ ನಾಳೆ ಕೇಳಿದ್ರೆ ಎರೆಯಂಗನ ಗುರುಗಳಾಗಿದ್ರು, ನೆನಪಿರ್ಬೇಕು. ಓಕೆನಾ. ನೆಕ್ಸ್ಟ್ ಇವನ್ ನಂತರ ಬರ್ತಾನ 1ನೇ ಬಲ್ಲಾಳ. ಎರೆಯಂಗನಿಗೆ ಏಚಲದೇವಿ, ಮಹಾದೇವಿ ಎಂಬ 2 ಹೆಂಡತಿಯರಿರ್ತಾರ. ಹೆಂಡತಿಯರಿಗೆ 3 ಮಕ್ಕಳಿರ್ತಾರ. 1ನೇ ಬಲ್ಲಾಳ, ಉದಯಾದಿತ್ಯ, ಬಿಟ್ಟಿದೇವ, ಈ ರೀತಿಯಾದ 3 ಮಕ್ಕಳಿರ್ತಾರ. ಅದರಲ್ಲಿ ಹಿರಿಯ ಮಗನಾದಂಥ 1ನೇ ಬಲ್ಲಾಳನು ಅಧಿಕಾರಕ್ಕೆ ಬರ್ತಾನ. 1101ರಿಂದ 1107ರವರೆಗೂ ಆಳ್ವಿಕೆ ಮಾಡ್ತಾನ. ಆಳ್ವಿಕೆ ಮಾಡ್ತಿದ್ದಾಗ ಸಾಮ್ರಾಜ್ಯದ ವಿಸ್ತರಣೆಯನ್ನು ಕೈಗೊಂಡಂಥ 1ನೇ ಬಲ್ಲಾಳನು ಚೆಂಗಾಳ್ವರು ಉಚ್ಚಂಗಿಯ ಪಾಂಡ್ಯರ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸುವುದರ ಮುಖಾಂತರ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನ. ಇದನ್ನು ಕಂಡಂಥ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನು 1ನೇ ಬಲ್ಲಾಳನ ಪರಾಕ್ರಮವನ್ನು ಸಹಿಸಲಾರಂಥ 6ನೇ ವಿಕ್ರಮಾದಿತ್ಯ ಅಂದರೆ 6ನೇ ವಿಕ್ರಮಾದಿತ್ಯನ ಸಾಮಂತನಾದಂಥ ಪರಮಾರರ ಜಗದೇವನನ್ನು 1ನೇ ಬಲ್ಲಾಳನನ್ನು ಹತ್ತಿಕ್ಕಲು ಕಳಿಸ್ತಾನ. ಕಳಿಸಿದಾಗ ಪರಮಾರರ ಜಗದೇವ ಮತ್ತು 1ನೇ ಬಲ್ಲಾಳ ತನ್ನ ತಮ್ಮನಾದಂಥ ವಿಷ್ಣುವರ್ಧನನ ಜೊತೆಗೂಡಿ ಪರಮಾರರ ಜಗದೇವನ ಮೇಲೆ ದಾಳಿ ಮಾಡ್ತಾನ. ಪರಮಾರ ಜಗದೇವನನ್ನು ಸೋಲಿಸ್ತಾನ ಅನ್ನುವಂಥದ್ದು. ಈ ರೀತಿ ಸಾಮ್ರಾಜ್ಯ ವಿಸ್ತರಣೆ ಕೈಗೊಂಡು ಹೊಯ್ಸಳರ ಸಾಮ್ರಾಜ್ಯ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿಯುವಲ್ಲಿ ಪ್ರಯತ್ನ ಮಾಡಿದಂಥ ವ್ಯಕ್ತಿ 1ನೇ ಬಲ್ಲಾಳ. ಈ ರೀತಿ ಸಾಮ್ರಾಜ್ಯ ವಿಸ್ತರಣೆ ಕೈಗೊಂಡು ಸಂಪೂರ್ಣವಾಗಿ ಬೇಲೂರನ್ನು ರಾಜಧಾನಿಯಾಗಿ ಮಾಡಿಕೊಂಡು ಧಾರ ಸಮುದ್ರವನ್ನು ಉಪರಾಜಧಾನಿಯಾಗಿ ಮಾಡಿಕೊಂಡಂಥ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ 1ನೇ ಬಲ್ಲಾಳ. ಬೇಲೂರನ್ನು ತಾತ್ಕಾಲಿಕವಾಗಿ ರಾಜಧಾನಿಯಾಗಿ ಮಾಡಿಕೊಂಡಂಥ ವ್ಯಕ್ತಿ ಎರೆಯಂಗ. ಆದರೆ ಸಂಪೂರ್ಣವಾಗಿ ಬೇಲೂರಿನಲ್ಲೇ ಅಧಿಕಾರ ಸ್ಥಾಪಿಸಿ ದೀರ್ಘಾವಧಿಯಾಗಿ ಅಲ್ಲೇ ಆಳ್ವಿಕೆ ಮಾಡಿ ಸಂಪೂರ್ಣವಾಗಿ ರಾಜಧಾನಿಯಾಗಿ ಮಾಡಿಕೊಂಡಂಥ ವ್ಯಕ್ತಿ 1ನೇ ಬಲ್ಲಾಳ. ಮತ್ತು ಉಪರಾಜಧಾನಿಯಾಗಿ ದ್ವಾರ ಸಮುದ್ರ ಅಥವಾ ಅದರಿಂದ ಇನ್ನೊಂದು ಹೆಸರೇನು ಹಳೆಬೀಡನ್ನು ಉಪರಾಜಧಾನಿಯಾಗಿ ಮಾಡಿಕೊಂಡಂಥ ವ್ಯಕ್ತಿ 1ನೇ ಬಲ್ಲಾಳ ಅಂತ ನೋಡ್ತೀವಿ ಅನ್ನುವಂಥದ್ದು. ಈ ರೀತಿಯಾಗಿ ಹೊಯ್ಸಳರಲ್ಲಿ ಸಾಧನೆ ಮಾಡುತ್ತಿದ್ದಂಥ 1ನೇ ಬಲ್ಲಾಳನಿಗೆ ಒಂದು ಕಾಯಿಲೆ ಇರ್ತತೆ. ಈ ಕಾಯಿಲೆಯನ್ನು ಕರ್ನಾಟಕದ ಶ್ರವಣಬೆಳಗೊಳದ ಚಾರುಕೀರ್ತಿ, ಜೈನ ಗುರು ಆದಂಥ ಚಾರುಕೀರ್ತಿನಿ ಗುಣಪಡಿಸಿದ್ದಕ್ಕಾಗಿ ಚಾರುಕೀರ್ತಿಗೆ ಜೀವರಕ್ಷಕ ಎಂಬ ಬಿರುದು ನೀಡಿ ಗೌರವಿಸಿದಂಥ ವ್ಯಕ್ತಿ 1ನೇ ಬಲ್ಲಾಳ. ನೆನಪಿರಲಿ, 1ನೇ ಬಲ್ಲಾಳನ ಒಂದು ಕಾಯಿಲೆಯನ್ನು ನಿವಾರಣೆ ಮಾಡಿದಂಥ ಜೈನ ಗುರು ಯಾರಂತ ಕೇಳಿದ್ರೆ ಚಾರುಕೀರ್ತಿ, ಶ್ರವಣಬೆಳಗೊಳದ ಚಾರುಕೀರ್ತಿ ಅಂತ ನೆನಪಿರ್ಬೇಕು. ಚಾರುಕೀರ್ತಿಗೆ ಅವನು ಕೊಟ್ಟಂಥ ಬಿರುದು ಏನಂತ ಕೇಳಿದ್ರೆ
ಜೀವರಕ್ಷಕ ಎಂಬ ಬಿರುದು ಕೊಡ್ತಾನೆ ಅನ್ನುವಂಥದ್ದು. ನೆಕ್ಸ್ಟ್ ಇವನ ನಂತರ ಅಧಿಕಾರಕ್ಕೆ ಬರ್ತಾನೆ ವಿಷ್ಣುವರ್ಧನ. 1ನೇ ಬಳ್ಳಾನ ತಮ್ಮನಾದಂಥ ವಿಷ್ಣುವರ್ಧನ ಹೊಯ್ಸಳ ಅರಸರಲ್ಲಿ ಅತ್ಯಂತ ಶ್ರೇಷ್ಠನಾದ ವ್ಯಕ್ತಿ, ಅತ್ಯಂತ ಪರಾಕ್ರಮನಾದಂಥ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ವಿಷ್ಣುವರ್ಧನ. ಈತನ ಮೂಲ ಹೆಸರು ಬಿಟ್ಟಿದೇವ. ಈತನ ಮೂಲ ಹೆಸರು ಬಿಟ್ಟಿದೇವ. ಈ ಬಿಟ್ಟಿದೇವ ಇದ್ದಿದ್ದು ವಿಷ್ಣುವರ್ಧನ ಎಂಬ ಹೆಸರು ಹೇಗೆ ಬಂತು ಅಂತ ನಾವು ಗಮನಿಸಿದಾಗ, ವಿಷ್ಣುವರ್ಧನನ ಆಸ್ಥಾನಕ್ಕೆ ರಾಮಾನುಜಾಚಾರ್ಯರು ಎಂಟ್ರಿ ಕೊಟ್ಟಿರ್ತಾರೆ. ಅಂದರೆ ವಿಷ್ಣುವರ್ಧನನ ಆಸ್ಥಾನಕ್ಕೆ ರಾಮಾನುಜಾಚಾರ್ಯರು ಯಾವಾಗ ಬಂದಿರ್ತಾರೆ ಅಂತ ಕೇಳಿದರೆ, ಒಂದು ಸ್ವಲ್ಪ ಇತಿಹಾಸ ನಾವು ಗಮನಿಸಿದಾಗ ರಾಮಾನುಜಾಚಾರ್ಯರು ಕುಲುತ್ತುಂಗ ಚೋಳನ ಆಸ್ಥಾನದಲ್ಲಿ ಆಶ್ರಯ ಪಡೆದಿರ್ತಾರ. ಆಶ್ರಯ ಪಡೆದಿದ್ದು ವೈಷ್ಣವ ಧರ್ಮದ ಪ್ರತಿಪಾದಕರಾಗಿರ್ತಾರ. ಕುಲುತ್ತುಂಗ ಚೋಳ ಶೈವ ಧರ್ಮದ ಪ್ರತಿಪಾದಕನಾಗಿರ್ತಾನೆ. ಈ ರೀತಿಯಾಗಿ ಇಬ್ಬರಿಗೆ ಹೊಂದಾಣಿಕೆ ಆಗದೆ ಒಂದು ದಿನ ಕುಲುತ್ತುಂಗ ಚೋಳ ರಾಮಾನುಜಾಚಾರ್ಯರಿಗೆ, ನೀವು ವೈಷ್ಣವ ಧರ್ಮದ ಪ್ರತಿಪಾದನೆಯನ್ನು ಬಿಟ್ಟು ಶೈವ ಧರ್ಮದ ಪ್ರತಿಪಾದನೆಯನ್ನು ಮಾಡಿ ಶಿವನ ಆರಾಧನೆಯನ್ನು ಮಾಡಿ ಅಂತೇಳಿ ಆಜ್ಞೆ ಮಾಡ್ತಾನೆ. ಇದನ್ನು ಒಪ್ಪಲಾರದಂಥ ಯಾರು ರಾಮಾನುಜಾಚಾರ್ಯರು, ನಾನು ಯಾವುದೇ ಕಾರಣಕ್ಕೂ ಶಿವನ ಆರಾಧನೆ ಮಾಡುವುದಿಲ್ಲ, ಶೈವ ಧರ್ಮದ ಪ್ರತಿಪಾದನೆಯನ್ನು ಮಾಡುವುದಿಲ್ಲ ಅಂತೇಳಿ ಖಡಾಖಂಡಿತವಾಗಿ ಕುಲುತ್ತುಂಗ ಚೋಳನಿಗೆ ಉತ್ತರ ಕೊಡ್ತಾರೆ. ಇದನ್ನು ಸಹಿಸಲಾರದಂಥ ಕುಲುತ್ತುಂಗ ಚೋಳ ತನ್ನ ಆಶ್ರಯದಲ್ಲಿದ್ದಂಥ ರಾಮಾನುಜಾಚಾರ್ಯರಿಗೆ ದಿನಾಲು ಕಿರುಕುಳ ಕೊಡಲು ಸ್ಟಾರ್ಟ್ ಮಾಡ್ತಾನೆ. ಈ ಕಿರುಕುಳವನ್ನು ತಾಳಲಾರದೆ ರಾಮಾನುಜಾಚಾರ್ಯರು ಕುಲುತ್ತುಂಗ ಚೋಳನ ಆಶ್ರಯವನ್ನು ಬಿಟ್ಟು ಕರ್ನಾಟಕದ ಮೇಲುಕೋಟೆಯಲ್ಲಿರ್ತಕ್ಕಂಥ ವಿಷ್ಣುವರ್ಧನನ ಆಸ್ಥಾನಕ್ಕೆ ಬರ್ತಾರೆ. ವಿಷ್ಣುವರ್ಧನನು ಕೂಡ ರಾಮಾನುಜಾಚಾರ್ಯರಿಗೆ ಆಶ್ರಯ ಕೊಡ್ತಾನೆ. ಆಶ್ರಯ ಕೊಡಲು ಒಂದು ಕಾರಣ ಏನಂತ ನೋಡಿದಾಗ, ವಿಷ್ಣುವರ್ಧನ ಸಹೋದರಿಗೆ ದೇವು ಬಡ್ದಿರ್ತೈತೆ ಅಥವಾ ಗಾಳಿ ಬಡ್ದಿರ್ತೈತೆ ಅಥವಾ ಒಂದು ಕಾಯಿಲೆ ಇರ್ತೈತೆ. ಈ ಕಾಯಿಲೆಯನ್ನು ನಿವಾರಣೆ ಮಾಡುವಲ್ಲಿ ರಾಮಾನುಜಾಚಾರ್ಯರು ಯಶಸ್ವಿ ಆಗ್ತಾರೆ. ಆ ಕಾರಣಕ್ಕಾಗಿ ವಿಷ್ಣುವರ್ಧನನು ತನ್ನ ಸಾಮ್ರಾಜ್ಯದಲ್ಲಿ ಇವನಿಗೆ ಅಂದರೆ ರಾಮಾನುಜಾಚಾರ್ಯರಿಗೆ ಆಶ್ರಯ ಕೊಡ್ತಾನೆ. ಆಶ್ರಯ ಕೊಟ್ಟು ಜೈನ ಧರ್ಮನಾದಂಥ ವಿಷ್ಣುವರ್ಧನ ವೈಷ್ಣವ ಧರ್ಮಕ್ಕೆ ಮಂತಾಂತರಗೊಂಡು ಬಿಟ್ಟಿದೇವ ಎಂಬ ಹೆಸರಿನಿಂದ ವಿಷ್ಣುವರ್ಧನನಾಗಿ ಪರಿವರ್ತನೆಗೊಳ್ತಾನ. ಈ ರೀತಿ ಬಿಟ್ಟಿದೇವ ಎಂಬ ಹೆಸರಿಂದ ವಿಷ್ಣುವರ್ಧನ ಎಂಬ ಹೆಸರು ಬಂತು. ನೆನಪಿರ್ಬೇಕು ಯಾವ ರೀತಿ ಬಿಟ್ಟಿದೇವ ಎಂದಿದ್ದ ವಿಷ್ಣುವರ್ಧನ ಎಂಬ ಹೆಸರು ಬಂತು ಅಂತೇಳಿ. ಓಕೆನಾ. ನೆಕ್ಸ್ಟ್ ಇವನ ಅಧಿಕಾರಕ್ಕೆ ಬಂದ ತಕ್ಷಣವೇ ವಿಷ್ಣುವರ್ಧನನು ಚೋಳರ ಮೇಲೆ ದಾಳಿ ಮಾಡಲು, ಅಂದರೆ ಈ ವಿಷ್ಣುವರ್ಧನ 2 ಗುರಿಗಳಿಟ್ಕೊಂಡೇ ಅಧಿಕಾರಕ್ಕೆ ಬರ್ತಾನೆ, 2 ಆಶಯಗಳಿಟ್ಕೊಂಡೇ ಅಧಿಕಾರಕ್ಕೆ ಬರ್ತಾನೆ. ಅಂಥ ಗುರಿಗಳು ಏನಪ್ಪ ಅಂತ ಕೇಳಿದ್ರೆ, ಚೋಳರ ಅಧೀನದಲ್ಲಿರ್ತಕ್ಕಂಥ ಗಂಗೆವಾಡಿ, ನೊಳಂಬವಾಡಿ ಎಂಬ ಪ್ರದೇಶವನ್ನು ಗೆದ್ದುಕೊಂಡು ಅಥವಾ ಚೋಳರಿಂದ ಪಾರು ಮಾಡಿ, ಇನ್ನೊಂದು ಪಾರು ಮಾಡುವುದು ಒಂದು ಗುರಿ ಆದರೆ, ಇನ್ನೊಂದು ಗುರಿ ಏನಪ್ಪ ಅಂತ ಕೇಳಿದ್ರೆ ಸ್ವತಂತ್ರವಾದ ಒಂದು ಹೊಯ್ಸಳ ಸಾಮ್ರಾಜ್ಯವನ್ನು ಕಟ್ಟಬೇಕೆಂಬ ಒಂದು ಉದ್ದೇಶದಿಂದ ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದ ತಕ್ಷಣವೇ ಚೋಳರ ಪ್ರಾಂತಾಧಿಕಾರಿಯಾದಂಥ ಅಧಿಯಮ ಈ ಅಧಿಯಮನ ಕೈಯಲ್ಲಿ ಗಂಗವಾಡಿ ಮತ್ತು ನೊಳಂಬವಾಡಿ ಮತ್ತು ತಲಕಾಡು ಎಂಬ ಪ್ರದೇಶಗಳು ಇವನ ಅಧೀನದಲ್ಲಿರ್ತಾವ. ಇವನು ಹೇಗಾದರೂ ಮಾಡಿ ವಶಪಡಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ವಿಷ್ಣುವರ್ಧನ ತನ್ನ ದಂಡನಾಯಕ ಗಂಗರಾಜನೊಂದಿಗೆ ಗಂಗೆವಾಡಿ ಮೇಲೆ ದಾಳಿ ಮಾಡಿ ಅವನನ್ನು ಸೋಲಿಸಿ ಗಂಗೆವಾಡಿಯನ್ನು ವಶಪಡಿಸಿಕೊಂಡು ಪಡೆದುಕೊಂಡಂಥ ಬಿರುದು ವೀರಗಂಗಾ. ನೆನಪಿರಬೇಕು, ಗಂಗೆವಾಡಿಯನ್ನು ಪಡೆದುಕೊಂಡಂಥ ಬಿರುದು ಯಾವುದಪ್ಪ ಅಂತ ಕೇಳಿದ್ರೆ ವೀರಗಂಗಾ. ಮುಂದುವರೆದು ನೊಳಂಬವಾಡಿಯನ್ನು ಕೂಡ ವಶಪಡಿಸಿಕೊಂಡು ನೊಳಂಬವಾಡಿಕೊಂಡ ಎಂಬ ಬಿರುದನ್ನು ಪಡೆದುಕೊಳ್ತಾನೆ. ಯಾರು? ವಿಷ್ಣುವರ್ಧನ. ನೊಳಂಬವಾಡಿ ಎಂಬ ಬಿರುದು ಪಡೆದುಕೊಂಡು ಮುಂದೆ ತಲಕಾಡಿಗೂ ಮುತ್ತಿಗೆ ಹಾಕಿ ತಲಕಾಡಿನಲ್ಲಿ ಅವಿತುಕೊಂಡಿರ್ತಕ್ಕಂಥ ಅಧಿಯಮನನ್ನು ದಂಡನಾಯಕ ಗಂಗರಾಜ ಸೋಲಿಸಿ ಕೊಲೆ ಮಾಡ್ತಾನೆ. ಕೊಲೆ ಮಾಡಿ ವಿಷ್ಣುವರ್ಧನ ತಲಕಾಡನ್ನು ವಶಪಡಿಸಿಕೊಂಡು ಪಡೆದುಕೊಂಡಂಥ ಬಿರುದು ತಲಕಾಡುಗೊಂಡ. ನೋಡಿ ಎಷ್ಟಾದ ಬಿರುದು: ವೀರಗಂಗಾ, ನೊಳಂಬವಾಡಿಕೊಂಡ, ತಲಕಾಡುಗೊಂಡ ಎಂಬ ಬಿರುದನ್ನು ಪಡೆದುಕೊಂಡಂಥ ವಿಷ್ಣುವರ್ಧನ ಶ್ರೀ ತಲಕಾಡುಗೊಂಡ ಎಂಬ ಒಂದು ಬರಹವನ್ನು ತನ್ನ ನಾಣ್ಯದ ಮೇಲೆ ಮುದ್ರಿಸ್ತಾನ ಅಂತೇಳಿ ನೆನಪಿರ್ಬೇಕು. ಓಕೆನಾ. ತಲಕಾಡುಗೊಂಡ ಎಂಬ ಬಿರುದನ್ನು ಪಡೆದುಕೊಳ್ಳುವುದಲ್ಲದೆ ಶ್ರೀ ತಲಕಾಡುಗೊಂಡ ಎಂಬ ಒಂದು ಬರಹವನ್ನು ಕೂಡ ತನ್ನ ನಾಣ್ಯದ ಮೇಲೆ ಇವನು ಮುದ್ರಿಸ್ತಾನ ಅಂತೇಳಿ ನಾವು ಗಮನಿಸ್ಬೇಕನ್ನುವಂಥದ್ದು. ಈ ರೀತಿ ಚೋಳರ ಆಸ್ಥಾನ ಅಂದರೆ ಚೋಳರ ಪ್ರಾಂತ್ಯಾಧಿಕಾರಿ ಅಧಿಯಮನ ಹಿಡಿತದಲ್ಲಿರ್ತಕ್ಕಂಥ ಗಂಗೆವಾಡಿ, ನೊಳಂಬವಾಡಿ, ತಲಕಾಡು ಪ್ರದೇಶಗಳನ್ನು ಗೆದ್ದುಕೊಂಡು ಮುಂದುವರೆದು ಕೋಲಾರದಲ್ಲಿ ಕೂಡ ಚೋಳರ ಒಂದು ಆಧಿಪತ್ಯ ಇರ್ತೈತೆ. ಆ ಚೋಳರ ಮೇಲೆ ದಾಳಿ ಮಾಡಿ ಕೋಲಾರವನ್ನು ವಶಪಡಿಸಿಕೊಂಡು ಚೋಳರನ್ನು ಕಂಚಿಯವರೆಗೂ ಅಟ್ಟಿಸಿಕೊಂಡು ಹೋಗಿ ಚೋಳರನ್ನು ಸೋಲಿಸಿ ಕಂಚಿಗೊಂಡ ಚೋಳ ಎಂಬ ಬಿರುದನ್ನು ಪಡೆದುಕೊಳ್ತಾನೆ. ನೆನಪಿರ್ಬೇಕು, ವೀರಗಂಗಾ, ನೊಳಂಬವಾಡಿಕೊಂಡ, ತಲಕಾಡುಗೊಂಡ, ಕಂಚಿಗೊಂಡ ಎಂಬ
ಬಿರುದು ಪಡೆದುಕೊಂಡ ಹೊಯ್ಸಳರ ದೊರೆ ಯಾರು ಅಂತ ಕೇಳಿದ್ರೆ ಹೊಯ್ಸಳರ ವಿಷ್ಣುವರ್ಧನ ಅಂತೇಳಿ ಬರೀಬೇಕು. ಇವೆಲ್ಲ ಗೆದ್ದು ಬಿರುದು ಪಡೆದುಕೊಂಡ ಅಂತೇಳಿ ನಮ್ಗೆ ಯಾವ ಶಾಸನ ಉಲ್ಲೇಖಿಸ್ತದೆ ಅಂತ ಕೇಳಿದ್ರೆ ಮಳವಳ್ಳಿ ಶಾಸನ ನೆನಪಿರಬೇಕು. ಮಳವಳ್ಳಿ ಶಾಸನ ಹೇಳ್ತತೆ ಚೋಳರನ್ನು ಸೋಲಿಸಿ ಕಂಚಿಗೊಂಡ, ತಲಕಾಡಿಗೊಂಡ, ನೊಳಂಬವಾಡಿಗೊಂಡ, ವೀರಗಂಗ ಎಂಬ ಬಿರುದು ಪಡೆದುಕೊಂಡ ಅಂತೇಳಿ ನಮಗೆ ಉಲ್ಲೇಖಿಸ್ತದೆ ಅನ್ನುವಂಥದ್ದು. ಈ ಚೋಳರ ವಿಜಯದ ನೆನಪಿಗಾಗಿ ಒಂದು ಕೀರ್ತಿನಾರಾಯಣ ದೇವಾಲಯನ ಕಟ್ಟಿಸ್ತಾನ. ಎಲ್ಲಿ? ತಲಕಾಡಿನಲ್ಲಿ. ಇದೇ ಕೀರ್ತಿನಾರಾಯಣ ದೇವಾಲಯ ಚೋಳರ ವಿಜಯದ ಸ್ಮರಣಾರ್ಥವಾಗಿ ಕಟ್ಟಿದಂಥ ದೇವಾಲಯ ಅಂತೇಳಿ. ನೆಕ್ಸ್ಟ್, ಚೋಳರನ್ನು ಸೋಲಿಸುವುದಲ್ಲದೆ ಮಧುರೈ ಪಾಂಡ್ಯರನ್ನು ಸೋಲಿಸಿ ರಾಮೇಶ್ವರದವರೆಗೆ ಹೋಗಿ ದಿಗ್ವಿಜಯಗಳನ್ನು ಸಾಧಿಸ್ತಾನ ಅಂತೇಳಿ ವಿಷ್ಣುವರ್ಧನ ಅಂತೇಳಿ ನಾವು ಗಮನಿಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್, ಕೊಂಗಾಳ್ವರ ಮೇಲೆ ಕೂಡ ದಾಳಿ ಮಾಡಿ ಕೊಂಗಾಳ್ವರು ಇವನ ದಾಳಿಯನ್ನು ಸಹಿಸಲಾರದೆ ಹಿಮ್ಮೆಟ್ಟಿಸಲಾರದೆ ಇವನಿಗೊಂದಿಗೆ ಮೈತ್ರಿ ಸಂಪಾದಿಸಲು ಪ್ರಯತ್ನ ಮಾಡ್ತಾರೆ. ಮೈತ್ರಿ ಸಂಪಾದಿಸಲು ಅಂದರೆ ಕೊಂಗಾಳ್ವರ ರಾಣಿಯಾದಂಥ ಚಾಂದಲಾದೇವಿಯನ್ನು ವಿಷ್ಣುವರ್ಧನನಿಗೆ ಮದುವೆ ಮಾಡಿಕೊಡ್ತಾರೆ ಅನ್ನುವಂಥದ್ದು ಗಮನಿಸಬೇಕು. ಈ ರೀತಿ ಚಾಂದಲಾದೇವಿಯನ್ನು ವಿಷ್ಣುವರ್ಧನಿಗೆ ವಿವಾಹ ಮಾಡಿಕೊಟ್ಟು ಮೈತ್ರಿ ಸಂಪಾದಿಸಿ ಸ್ನೇಹ ಸಂಬಂಧ ಬೆಳೆಸುವಂಥ ಕಾರ್ಯ ಮಾಡ್ತಾರೆ ಯಾರು? ಕೊಂಗಾಳ್ವರು ಅನ್ನುವಂಥದ್ದು. ಕೊಂಗಾಳ್ವರೊಂದಿಗೆ ಮೈತ್ರಿ ಸಂಪಾದಿಸುವುದಲ್ಲದೆ ಆಳುಪರನ್ನು ಕೂಡ ಸೋಲಿಸಿ ಸಾಮ್ರಾಜ್ಯ ವಿಸ್ತರಣೆ ಕೈಗೊಂಡ ಅಂತೇಳಿ ನಮಗೆ ಬೇಲೂರು ಶಾಸನ ಉಲ್ಲೇಖಿಸ್ತೈತೆ, ನೆನಪಿರ್ಬೇಕು. ಬೇಲೂರು ಶಾಸನ ವಿಷ್ಣುವರ್ಧನ ಸೈನಿಕ ಸಾಧನೆಗಳು ಅಥವಾ ರಾಜಕೀಯ ಇತಿಹಾಸವನ್ನು ಎಳೆಯಾಗಿ ತಿಳಿಸ್ತಕ್ಕಂಥ ಒಂದು ಶಾಸನ ಅಂತೇಳಿ ನಾವು ಗಮನಿಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್, ಇದಲ್ಲದೆ 1118ರಲ್ಲಿ ಕಣ್ಣೇಗಾಲ ಎಂಬ ಪ್ರದೇಶದಲ್ಲಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನಿಗೆ ಎದುರಾಗಿ 6ನೇ ವಿಕ್ರಮಾದಿತ್ಯನು ವಿಷ್ಣುವರ್ಧನ ಮತ್ತು ತನ್ನ ದಂಡನಾಯಕ ಗಂಗರಾಜನೊಂದಿಗೆ ಸೋಲಿಸ್ತಾನ ಅಂತೇಳಿ ಕೆಲವು ಶಾಸನಗಳು ಉಲ್ಲೇಖಿಸ್ತವೆ. ಇದೇ ಒಂದು ನಾನು ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಬಗ್ಗೆ ಹೇಳ್ಬೇಕಾದ್ರೆ 6ನೇ ವಿಕ್ರಮಾದಿತ್ಯ ಸೋತ ಅಂತ ಹೇಳಿದ್ದೀನಿ. ಬಟ್ ಚಾಲುಕ್ಯರ ಕೆಲವು ಶಾಸನಗಳು ಹೇಳ್ತಾವ 6ನೇ ವಿಕ್ರಮಾದಿತ್ಯ ಸೋಲಿಲ್ಲ, ವಿಷ್ಣುವರ್ಧನ ಸೋತ ಅಂತ. ಅದು ಏನೇ ಇರಲಿ, ಚಾಲುಕ್ಯರು ಸೋತ್ರು ಅಂದರೂ ಕೂಡ ವಿಷ್ಣುವರ್ಧನ ಚಾಲುಕ್ಯರ ಸಾಮಂತಿಕೆಯಲ್ಲೇ ಇದ್ದ ಅಂತೇಳಿ ಮರಿಬಾರ್ದು. ಚಾಲುಕ್ಯರ ಸಾಮಂತಿಕೆಯಲ್ಲೇ ಇದ್ದ, ಚಾಲುಕ್ಯರ ಸಾಮಂತರ ಶಿರೋಮಣಿಯಾಗಿದ್ದ ಅಂತೇಳಿ ಸಿಂಧಿಗೇರಿ ಶಾಸನ ನಮಗೆ ಉಲ್ಲೇಖಿಸ್ತೈತೆ. ಅವನು ಎಷ್ಟ ಸಾಧನೆ ಮಾಡಿದ್ರು ಕೂಡ ಚಾಲುಕ್ಯರ ಹಿಡಿತದಲ್ಲೇ ಇದ್ದ, ಅಧೀನದಲ್ಲೇ ಇದ್ದ ಅಂತೇಳಿ ಮರಿಬಾರ್ದು. ಈ ರೀತಿ ವಿಷ್ಣುವರ್ಧನನ ಸಾಧನೆಗಳು. ನೆಕ್ಸ್ಟ್, ಇವನು ಚನ್ನಕೇಶವ ದೇವಾಲಯನ್ನು ಕೂಡ ಕಟ್ಟುತ್ತಾನೆ. ಅದನ್ನು ವಿಜಯನಾರಾಯಣ ದೇವಾಲಯ ಅಂತಲೂ ಕರಿತೀವಿ. ಬೇಲೂರಿನಲ್ಲಿ ಅದರ ಶಿಲ್ಪಿಗಳು ಯಾರಂತ ನಾವು ನೋಡಿದಾಗ ಜಕಣಾಚಾರಿ ಮತ್ತು ಡಕಣಾಚಾರಿ. ಜಕಣಾಚಾರಿ ಮತ್ತು ಮಗ ಡಕಣಾಚಾರಿಗಳು ವಿಜಯನಾರಾಯಣ ದೇವಾಲಯ ಅಥವಾ ವಿಷ್ಣುವರ್ಧನ ಕಟ್ಟಿಸಿದಂಥ ಬೇಲೂರಿನ ಚನ್ನಕೇಶವ ದೇವಾಲಯದ ಶಿಲ್ಪಿಗಳಾಗಿದ್ದರು ಅನ್ನುವಂಥದ್ದು. ಓಕೆನಾ. ನೆಕ್ಸ್ಟು, ಈ 6ನೇ ವಿಕ್ರಮಾದಿತ್ಯನ ನಂತರ ವಿಷ್ಣುವರ್ಧನ ಅಂದರೆ ಚಾಲುಕ್ಯರ 3ನೇ ಸೋಮೇಶ್ವರನ ಮೇಲೆ ದಾಳಿ ಮಾಡಿ ಕ್ರಿಸ್ತಕ 1137ರಲ್ಲಿ 3ನೇ ಸೋಮೇಶ್ವರನನ್ನು ಸೋಲಿಸಿದ ವಿಜಯದ ಸ್ಮರಣಾರ್ಥವಾಗಿ ಬೇಲೂರು, ಹಳೆಬೀಡು, ಮೇಲುಕೋಟೆ, ಬಂಕಾಪುರ, ಗದಗ ಎಂಬ ಪ್ರದೇಶದಲ್ಲಿ 5 ವಿಜಯನಾರಾಯಣ ದೇವಾಲಯಗಳನ್ನು ನಿರ್ಮಿಸ್ತಾನ ಅನ್ನುವಂಥದ್ದು ಮರಿಬಾರ್ದು. ಓಕೆನಾ. 6ನೇ ವಿಕ್ರಮಾದಿತ್ಯನ ನಂತರ ಬಂದಂಥ 3ನೇ ಸೋಮೇಶ್ವರನ ಮೇಲೆ ದಾಳಿ ಮಾಡಿ ಕ್ರಿಸ್ತಶಕ 1137ರಲ್ಲಿ ಸೋಮೇಶ್ವರನನ್ನು ಸೋಲಿಸಿ ವಿಜಯದ ಸ್ಮರಣಾರ್ಥವಾಗಿ 5 ವಿಜಯನಾರಾಯಣ ದೇವಾಲಯಗಳನ್ನು ನಿರ್ಮಿಸ್ತಾನ. ಅವು ಎಲ್ಲೆಲ್ಲ ಅಂತ ಕೇಳಿದರೆ ಬೇಲೂರು, ಹಳೆಬೀಡು, ಗದಗ, ಮೇಲುಕೋಟೆ, ಬಂಕಾಪುರ ಎಂಬ ಪ್ರದೇಶಗಳಲ್ಲಿ 5 ವಿಜಯನಾರಾಯಣ ದೇವಾಲಯಗಳನ್ನು ನಿರ್ಮಿಸಿದಂಥ ವ್ಯಕ್ತಿ ಹೊಯ್ಸಳರ ದೊರೆ ಯಾರಪ್ಪ ಅಂತ ಕೇಳಿದರೆ ವಿಷ್ಣುವರ್ಧನ ಅಂತೇಳಿ. ನೆಕ್ಸ್ಟ್, ವಿಷ್ಣುವರ್ಧನನಿಗೆ ತಲಕಾಡುಗೊಂಡ, ಕಂಚಿಗೊಂಡ, ವೀರಗಂಗ, ನೊಳಂಬವಾಡಿಕೊಂಡ ಬಿರುದಲ್ಲದೆ ಕದನ ಪ್ರಚಂಡ, ಸತ್ಯರತ್ನಾಕರ, ವಿವೇಕನಾರಾಯಣ, ಸಾಹಸ ಭೀಮ ಎಂಬ ಬಿರುದುಗಳು ಕೂಡ ಇದ್ದವು ಅನ್ನುವಂಥದ್ದು. ಇವು ಕೂಡ ನೆನಪಿರಲಿ ಅನ್ನುವಂಥದ್ದು. ಬಟ್ ತಲಕಾಡುಗೊಂಡ, ಕಂಚಿಗೊಂಡ ಈ ರೀತಿ ಬಿರುದುಗಳು ಯಾರಿಗಿದ್ದು ಅಂತೇಳಿ ಕ್ವಶನ್ ಆಗೈತಿ. ಹಾಗಾಗಿ ಅದು ನೆನಪಿರ್ಬೇಕು ನಿಮಗೆ, ಹೊಯ್ಸಳರ ವಿಷ್ಣುವರ್ಧನನಿಗಾಯಿತು ಅಂತೇಳಿ. ಓಕೆನಾ. ವಿಷ್ಣುವರ್ಧನನ ಕಾಲದಲ್ಲಿದ್ದಂಥ ಪ್ರಮುಖ ಶಿಲ್ಪಿಗಳು ಯಾರಂತ ನೋಡಿದಾಗ ದಾಸೋಜ, ಗದುಗಿನ ಜಕಣಾಚಾರ್ಯ, ಚಕ್ರಹಂಸ, ಏಕೋಜ. ಓಕೆನಾ. ದಾಸೋಜ, ಗದುಗಿನ ಜಕಣಾಚಾರ್ಯ, ಚಕ್ರಹಂಸ, ಏಕೋಜ ಎಂಬುವರು ವಿಷ್ಣುವರ್ಧನನ ಕಾಲದಲ್ಲಿರ್ತಕ್ಕಂಥ ಶಿಲ್ಪಿಗಳು ಅಂತೇಳಿ ನಾವು ಗಮನಿಸ್ತೀವಿ ಅನ್ನುವಂಥದ್ದು. ವಿಷ್ಣುವರ್ಧನನ ಕಾಲದಲ್ಲಿದ್ದಕ್ಕಂಥ ಚಿತ್ರಕಾರ ಯಾರು ಅಂತೇಳಿ ನೋಡಿದಾಗ ಚರಗಟ್ಟಿ.
ಈಗಿನ ಚರಗಟ್ಟಿ ಎಂಬ ಚಿತ್ರಕಾರ ವಿಷ್ಣುವರ್ಧನ ಆಸ್ಥಾನದಲ್ಲಿ ಆಶ್ರಯ ಪಡೆದಿದ್ದ ಅನ್ನುವಂಥದ್ದು ನಾವು ಗಮನಿಸಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಈತನ ಮಗ ಅಸಮರ್ಥ ಮಗನಾದಂಥ ವಿಜಯ ನರಸಿಂಹ ಆಳ್ವಿಕೆಗೆ ಬರ್ತಾನ. ಇವನ ಆಳ್ವಿಕೆಗೆ ಬಂದ ತಕ್ಷಣವೇ ಹಲವಾರು ಅರಸರು ಇವನ ಮೇಲೆ ದಾಳಿ ಮಾಡ್ತಾರೆ. ಯಾಕಪ್ಪ ವಿಜಯ ನರಸಿಂಹ ಅಷ್ಟು ಅಸಮರ್ಥತೆಯಾಗಿರ್ತಾನ. ಅಂದರೆ ಸುಖದಲ್ಲಿ ಬೆಳೆದಂಥ ವ್ಯಕ್ತಿ, ಯಾವುದೇ ರೀತಿಯ ಒಂದು ಸಾಮ್ರಾಜ್ಯದ ವಿಸ್ತರಣೆಯಲ್ಲಿ ಕೈಗೊಳ್ಳಲಾದಂಥ ವ್ಯಕ್ತಿ ಯಾರು? ವಿಜಯ ನರಸಿಂಹ. ಇವನ ಅಸಮರ್ಥತೆಯ ಲಾಭ ಪಡೆದುಕೊಂಡಂಥ ಹಲವಾರು ಅರಸರು, ಹಲವಾರು ರಾಜಮನೆತನಗಳು ವಿಜಯ ನರಸಿಂಹನ ಮೇಲೆ, ಚೋಳರಾಗಿರ್ಬೋದು, ಕಲಚೂರಿಗಳಾಗಿರ್ಬೋದು, ಇವನ ಮೇಲೆ ದಾಳಿ ಮಾಡಿ ಅಲ್ಪ ಮಟ್ಟಿಗೆ ಹೊಯ್ಸಳರ ಸಾಮ್ರಾಜ್ಯದ ಹಲವಾರು ಭಾಗಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಗೊಳ್ತಾರೆ ಅನ್ನುವಂಥದ್ದು. ಓಕೆನಾ. ಇವನ್ ನಂತರ ಅಧಿಕಾರಕ್ಕೆ ಬರ್ತಾನ ವಿಷ್ಣುವರ್ಧನ್. ನಂತರ ಅವನ ಮಗ ಎರಡನೇ ಬಲ್ಲಾಳ ಅಧಿಕಾರಕ್ಕೆ ಬರ್ತಾನ. 1173ರಿಂದ 1220 ಆಳ್ವಿಕೆ ಮಾಡ್ತಂಥವನು ಎರಡನೇ ಬಲ್ಲಾಳ. ವಿಷ್ಣುವರ್ಧನ್ನಂತೆ ಅಪ್ರತಿಮ ವೀರ, ಸಮರ್ಥ, ಸಾರ್ವಭೌಮತ್ವವನ್ನು ಸಾಧಿಸಿದಂಥ ವ್ಯಕ್ತಿ ಎರಡನೇ ಬಲ್ಲಾಳ. ಅತ್ಯಂತ ಶ್ರೇಷ್ಠ ವ್ಯಕ್ತಿ. ವಿಶೇಷವಾಗಿ ಏನಪ್ಪ ಅಂದರೆ ಹೊಯ್ಸಳರ ಸ್ವಾತಂತ್ರ್ಯ ದೊರೆ, ಮೊಟ್ಟ ಮೊದಲ ಸ್ವಾತಂತ್ರ್ಯ ದೊರೆ. ಇದು ಮರಿಬಾರ್ದು. ಯಾಕೆ ಸರ್ ಇಲ್ಲಿವರೆಗೂ ಯಾರು ಸ್ವತಂತ್ರವಾಗಿದ್ದಿಲ್ಲ ಏನೋ ಅಂತ ಕೇಳಿದ್ರೆ, ವಿಷ್ಣುವರ್ಧನನ ಅರಸರ ಕಾಲದವರೆಗೂ ಎಲ್ಲರೂ ಚಾಲುಕ್ಯರ ಸಾಮಂತರಾಗೇ ಬಂದಿದ್ದಂಥವ್ರು ಎಲ್ಲ ಅರಸರು. ಎರಡನೇ ಬಲ್ಲಾಳ ಮಾತ್ರ ಸ್ವತಂತ್ರ ದೊರೆಯಾಗಿ ಆಳ್ವಿಕೆ ಮಾಡ್ತಾನ. ಹೊಯ್ಸಳರಲ್ಲಿ ಅಪ್ರತಿಮ ವೀರ, ಅಪ್ರತಿಮ ಅರಸ ಅಂತೇಳಿ, ಪ್ರಸಿದ್ಧ ಅರಸ ಅಂತೇಳಿ ಯಾರನ್ನು ಕರಿತೀವಿ ಅಂತ ಕೇಳಿದ್ರೆ ಎರಡನೇ ಬಲ್ಲಾಳ. ಆಳ್ವಿಕೆಗೆ ನಂತರ ಅಧಿಕಾರಕ್ಕೆ ಬಂದ ತಕ್ಷಣವೇ ಕೊಂಗಾಳ್ವರು ಚಂಗಾಳ್ವರ ಮೇಲೆ ದಾಳಿ ಮಾಡ್ತಾನ. ಕೊಂಗಾಳ್ವರು ಮತ್ತು ಚಂಗಾಳ್ವರ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸಿ ಸಾಮ್ರಾಜ್ಯ ವಿಸ್ತರಣೆ ಮಾಡುವಲ್ಲಿ ಕೈಗೊಳ್ತಾನ. ಅದಕ್ಕೆ ಅಂದರೆ ಚಂಗಾಳರು ಕೊಂಗಾಳ್ವರ ಮೇಲೆ ದಾಳಿ ಮಾಡಿದಾಗ ಕೊಂಗಾಳ್ವರ ಸಹಾಯಕ್ಕೆ ಬಂದಂಥ ಚೋಳರನ್ನು ಕೂಡ, ಚೋಳರ ಸುಂದರ ಪಾಂಡ್ಯನನ್ನು ಸೋಲಿಸುವುದರ ಮುಖಾಂತರ ಸುಂದರ ಪಾಂಡ್ಯನಿಗೆ ಪುನಃ ಚೋಳ ಸಾಮ್ರಾಜ್ಯವನ್ನು ದೊರಕಿಸಿಕೊಟ್ಟು ಚೋಳ ಸಾಮ್ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಪಡೆದುಕೊಳ್ತಾನ. ನೆನಪಿರ್ಬೇಕು. ಚಂಗಾಳ್ವರನ್ನು ಕೊಂಗಾಳ್ವರನ್ನು ಸೋಲಿಸಿದ್ದಕ್ಕಾಗಿ ಶನಿವಾರ ಸಿದ್ಧಿ ಗಿರಿದುರ್ಗ ಮಲ್ಲ ಎಂಬ ಬಿರುದು ಪಡೆದುಕೊಳ್ತಾನ. ಆ ಕೊಂಗಾಳ್ವರು ಚಂಗಾಳ್ವರ ಸಹಾಯಕ್ಕೆ ಬಂದಂಥ ಚೋಳರನ್ನು ಸೋಲಿಸಿ ಚೋಳ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಪಡೆದುಕೊಳ್ತಾನೆ. ಈ ಶನಿವಾರ ಸಿದ್ಧಿ ಎಂಬ ಬಿರುದು ಹೆಂಗೆ ಬಂತಪ್ಪ ಅಂದರೆ ಕೊಂಗಾಳ್ವರನ್ನು ಚಂಗಾಳ್ವರನ್ನು ಶನಿವಾರದ ದಿನದಂದು ಸೋಲಿಸಿದ್ದಕ್ಕಾಗಿ ಗಿರಿದುರ್ಗ ಮಲ್ಲ ಎಂಬ ಬಿರುದು ಹೆಂಗೆ ಬಂತಪ್ಪ ಅಂತ ಕೇಳಿದ್ರೆ, ಆ ಕೊಂಗಾಳ್ವರು ಮತ್ತು ಚಂಗಾಳ್ವರಲ್ಲೇ ಅದರಲ್ಲಿರ್ತಕ್ಕಂಥ ಕೋಟೆಗಳನ್ನು ವಶಪಡಿಸಿಕೊಂಡಿದ್ದಕ್ಕಾಗಿ ಗಿರಿದುರ್ಗ ಮಲ್ಲ ಎಂಬ ಬಿರುದು ಬರ್ತದೆ. ಶನಿವಾರ ಸಿದ್ಧಿ ಗಿರಿದುರ್ಗ ಮಲ್ಲ ಎಂಬ ಬಿರುದು ಪಡೆದುಕೊಂಡು ಚೋಳರ ಸಾಮ್ರಾಜ್ಯವನ್ನು ಸುಂದರ ಪಾಂಡ್ಯನಿಗೆ ಪುನಃ ಒಪ್ಪಿಸಿದ್ದಕ್ಕಾಗಿ ಚೋಳ ಸಾಮ್ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಪಡೆದುಕೊಂಡು ಆಳ್ವಿಕೆ ಮಾಡಿದಂಥ ವ್ಯಕ್ತಿ ಎರಡನೇ ಬಲ್ಲಾಳ. ನೆಕ್ಸ್ಟ್ ಅದೇ ಪಾಂಡ್ಯರನ್ನು ಕೂಡ ಸೋಲಿಸಿ ಪಾಂಡ್ಯರಲ್ಲೇ ಆಳ್ತಿರ್ತಕ್ಕಂಥ ಕಾಮದೇವ ಎಂಬುವನನ್ನು ಸೋಲಿಸುವುದರ ಮುಖಾಂತರ ಸಾಮ್ರಾಜ್ಯವನ್ನು ಪುನಃ ಕಾಮದೇವನಿಗೆ ದೊರಕಿಸಿಕೊಟ್ಟು ಪಡೆದುಕೊಂಡಂಥ ಬಿರುದು ಪಾಂಡ್ಯರ ಸ್ಥಾಪನಾಚಾರ್ಯ ಅಂತ ಕರೀತಾರೆ. ಪಾಂಡ್ಯ ಸ್ಥಾಪನಾಚಾರ್ಯ ಅಂತ ಕರೀತಾರೆ ಯಾರನ್ನು? ಎರಡನೇ ಬಲ್ಲಾಳನ್ನ. ಈ ರೀತಿ ಹಲವಾರು ಮನೆತನಗಳನ್ನು ಸೋಲಿಸಿ ಸಾಮ್ರಾಜ್ಯ ವಿಸ್ತರಣೆ ಕೈಗೊಂಡು ದಕ್ಷಿಣದ ಹಲವಾರು ಭೂಭಾಗಗಳನ್ನು ತನ್ನ ಹಿಡಿತದಲ್ಲಿಟ್ಕೊಳ್ತಾನ. ಕೊನೆಯ ಬಾರಿಗೆ ಚಾಲುಕ್ಯರ ಚಾಲುಕ್ಯರ ದೊರೆಯಾದ ಮೂರನೇ ತೈಲಪನ ಮೇಲೆ ದಾಳಿ ಮಾಡಿ ಮೂರನೇ ತೈಲಪ ಆಳ್ವಿಕೆ ಮಾಡ್ತಿರ್ತಾನ. ಈ ಮೂರನೇ ತೈಲಪನ ಮೇಲೆ ಕಲಚೂರಿಯ ಬಿಜ್ಜಳ ದಾಳಿ ಮಾಡ್ತಾನ. ಬಿಜ್ಜಳ ದಾಳಿ ಮಾಡಿ ಮೂರನೇ ತೈಲಪನನ್ನು ಸೋಲಿಸುವುದರ ಮುಖಾಂತರ ಚಾಲುಕ್ಯರ ಕಲ್ಯಾಣ ಎಂಬ ಪ್ರದೇಶವನ್ನು ವಶಪಡಿಸಿಕೊಂಡು ಆಳ್ವಿಕೆ ಮಾಡ್ತಿರ್ತಾನ. ಅದೇ ಸಂದರ್ಭದಲ್ಲಿ ಎರಡನೇ ಬಲ್ಲಾಳನು ಕೂಡ ಕಲಚೂರಿಯ ಬಿಜ್ಜಳನ ಮೇಲೆ ದಾಳಿ ಮಾಡಿ ಆ ಕಲ್ಯಾಣವನ್ನು ವಶಪಡಿಸಿಕೊಂಡದ್ದಲ್ಲದೆ ಚಾಲುಕ್ಯರನ್ನು ಸಂಪೂರ್ಣವಾಗಿ ಸೋಲಿಸಿ ಚಾಲುಕ್ಯರ ಹಲವಾರು ಪ್ರದೇಶಗಳನ್ನು ವಶಪಡಿಸಿಕೊಂಡು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಂಥ ವ್ಯಕ್ತಿ ಎರಡನೇ ಬಲ್ಲಾಳ. ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡು ದಕ್ಷಿಣದ ಚಕ್ರವರ್ತಿ ಎಂಬ ಬಿರುದು ಪಡ್ಕೊಳ್ತಾನ. ದಕ್ಷಿಣದ ಚಕ್ರವರ್ತಿ ಎಂದರೂ ಕೂಡ ಹೌದು, ಕರ್ನಾಟಕ ಚಕ್ರವರ್ತಿ ಕೂಡ ಅಂದರೂ ಹೌದೇ, ನೆನಪಿರ್ಬೇಕು. ಕರ್ನಾಟಕ ಚಕ್ರವರ್ತಿ ಮತ್ತು ದಕ್ಷಿಣ ಚಕ್ರವರ್ತಿ ಎಂಬ ಬಿರುದು ಪಡೆದುಕೊಂಡಂಥ ಚಾಲುಕ್ಯರ ದೊರೆ ಯಾರು ಅಂತ ಕೇಳಿದ್ರೆ ಎರಡನೇ ಬಲ್ಲಾಳ. ನೆನಪಿರ್ಬೇಕು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಚಾಲುಕ್ಯರನ್ನು ಸಂಪೂರ್ಣವಾಗಿ ಸೋಲಿಸುವುದಲ್ಲದೆ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಂಥ ಹೊಯ್ಸಳರ ದೊರೆ ಯಾರು ಅಂತ ಕೇಳಿದ್ರೆ ಎರಡನೇ ಬಲ್ಲಾಳ. ಸೋಲಿಸಿ ಪಡೆದುಕೊಂಡಂಥ ಬಿರುದು ಯಾವುದು? ಕರ್ನಾಟಕ ಚಕ್ರವರ್ತಿ ಅಥವಾ ದಕ್ಷಿಣ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದುಕೊಳ್ತಾನ. ಮುಂದುವರೆದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವಲ್ಲಿ
ಮುಂದುವರೆದಂತೆ ಎರಡನೇ ಬಲ್ಲಾಳ ಶೇವುಣರು ಎದುರಾದಂಥ ಶೇವುಳರನ್ನು ಸೋಲಿಸುವುದರ ಮುಖಾಂತರ ತನ್ನ ರಾಜಧಾನಿಯನ್ನು ಲಕ್ಕುಂಡಿಗೆ ವರ್ಗಾಯಿಸ್ತಾನ. ವೆರಿ ಇಂಪಾರ್ಟೆಂಟ್. ರಾಜಧಾನಿ ವರ್ಗಾವಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಂದಾತಪ್ಪ ಅಂದ್ರೆ ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತೈತೆ. ಹಿಂದಿನ ಒಂದು ಇತಿಹಾಸ ನೋಡಿದಾಗ ವಿನಯಾದಿತ್ಯ ಸ್ವಶೇವೂರಿನಿಂದ ಹಳೆಬೀಡಿಗೆ ರಾಜಧಾನಿ ವರ್ಗಾವಣೆ ಮಾಡ್ದ. ಎರೆಯಂಗ ಬೇಲೂರನ್ನು ತಾತ್ಕಾಲಿಕವಾಗಿ ರಾಜಧಾನಿಗೆ ಮಾಡಿಕೊಂಡ. ಅದಾದ ನಂತರ ಒಂದನೇ ಬಲ್ಲಾಳ ಸಂಪೂರ್ಣವಾಗಿ ಬೇಲೂರನ್ನು ರಾಜಧಾನಿಯಾಗಿ ಮಾಡಿಕೊಂಡು ಉಪರಾಜಧಾನಿಯಾಗಿ ಹಳೆಬೀಡನ್ನು ಮಾಡಿಕೊಂಡ. ಆ ಹಳೆಬೀಡಿನಿಂದ ಅಥವಾ ಬೇಲೂರಿನಿಂದ ಎರಡನೇ ಬಲ್ಲಾಳನು ಲಕ್ಕುಂಡಿಗೆ, ಗದಗ ಜಿಲ್ಲೆ ಇರತಕ್ಕಂಥ ಲಕ್ಕುಂಡಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನ ಎರಡನೇ ಬಲ್ಲಾಳ. ಮರಿಬಾರ್ದು. ರಾಜಧಾನಿ ವರ್ಗಾವಣೆ ವಿಷಯದಲ್ಲಿ ವೆರಿ ಇಂಪಾರ್ಟೆಂಟ್ ಆದ ಪಾಯಿಂಟ್ ಅನ್ನುವಂಥದ್ದು. ಲಕ್ಕುಂಡಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡ ಹೊಯ್ಸಳರ ದೊರೆ ಯಾರಂತ ಕೇಳಿದ್ರೆ ಎರಡನೇ ಬಲ್ಲಾಳ ರಾಜಧಾನಿಯನ್ನು ಎಲ್ಲಿಗೆ ವರ್ಗಾವಣೆ ಮಾಡ್ದ ಅಂತ ಕೇಳಿದ್ರೆ ಲಕ್ಕುಂಡಿಗೆ ವರ್ಗಾವಣೆ ಮಾಡ್ದ ಅಂತೇಳಿ ಮರಿಬಾರ್ದು. ನೆಕ್ಸ್ಟ್ ಇವನ ಆಸ್ಥಾನದಲ್ಲಿದ್ದಂಥ ಕನ್ನಡದ ಕವಿ ಯಾರಂತ ಕೇಳಿದ್ರೆ ಕವಿ ರತ್ನತ್ರಯರಲ್ಲಿ ಒಬ್ಬನಾದಂಥ ಅಥವಾ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬನಾದಂಥ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬನಾದಂಥ ಎರಡನೇ ಬಲ್ಲಾಳನ ಆಶ್ರಯ ಪಡೆದಿರ್ತಾನ. ಬಲ್ಲಾಳನ ಆಶ್ರಯ ಪಡೆದಿದ್ದಲ್ಲದೆ ಯಶೋಧರ ಚರಿತೆ ಎಂಬ ಕೃತಿಯನ್ನು ಕೂಡ ಬರಿತಾನೆ ಕನ್ನಡದಲ್ಲಿ. ಯಶೋಧರ ಚರಿತಂ ಅಂದರೆ ಸಂಸ್ಕೃತದಲ್ಲಿ ವಾದಿರಾಜ ಬರ್ದಾನ, ಯಶೋಧರ ಚರಿತೆ ಅಂತ ಕನ್ನಡದಲ್ಲಿ ಬರ್ದಾನ ಅಂತ ಮರಿಬಾರ್ದು. ಓಕೆ. ಈತನ ಕಾಲದಲ್ಲಿ ಗರುಡ ಪದ್ಧತಿ ಅಸ್ತಿತ್ವದಲ್ಲಿತ್ತು. ಗರುಡ ಪದ್ಧತಿ ಏನಂತ ನಮ್ಗೆ ಗಂಗರ ಅಧ್ಯಾಯ ಹೇಳ್ತಿರ್ಬೇಕಾದ್ರೆ ನಾನು ಹೇಳಿದ್ದೀನಿ. ಗರುಡ ಪದ್ಧತಿ ಅಂದರೆ ರಾಜನ ಆಶ್ರಯದಲ್ಲಿದ್ದಂಥ ಸೇವಕರಾಗಿರ್ಬೋದು, ಸೈನಿಕರಾಗಿರ್ಬೋದು, ರಾಜನು ಯುದ್ಧದಲ್ಲಿ ಸಾವನ್ನಪ್ಪಿದಾಗ ಅವನೊಂದಿಗೆ ಅಂದರೆ ರಾಜನನ್ನು ಬಿಟ್ಟಿರಲಾಗದೆ ಅವನೊಂದಿಗೆ ಸಾವನ್ನಪ್ಪುವ ಪದ್ಧತಿಯನ್ನೇ ನಾವು ಗರುಡ ಪದ್ಧತಿ ಅಂತ ಕರಿತೀವಿ. ಅಂಥ ಪದ್ಧತಿಗೆ ಒಳಗಾದಂಥ ವ್ಯಕ್ತಿ ಯಾರಪ್ಪ ಅಂದರೆ ಕುವರ ಲಕ್ಷ್ಮಣ. ನಾನು ಆಗಲೇ ಹೇಳಿದ್ದೀನಿ, ಗಂಗರ ಅಧ್ಯಾಯ ಹೇಳ್ತಿರ್ಬೇಕಾದ್ರೆ ಹೇಳಿದ್ದೀನಿ. ಗರುಡ ಪದ್ಧತಿಗೆ ಒಳಗಾದಂಥ ಮೊದಲ ವ್ಯಕ್ತಿ ಯಾರಂತ ಕೇಳಿದರೆ ಕುವರ ಲಕ್ಷ್ಮಣ ಅಂತೇಳಿ ಬರೀಬೇಕು. ನೆಕ್ಸ್ಟ್ ಈತನು ವಿಶ್ವವಿಖ್ಯಾತಿಯಾದಂಥ ಹಳೆಬೀಡಿನಲ್ಲಿ ಕೇದಾರೇಶ್ವರ ದೇವಾಲಯವನ್ನು ಕಟ್ಟಿಸ್ತಾನೆ. ಬಳ್ಳಿಗಾವಿಯಲ್ಲಿ ಕೇದಾರೇಶ್ವರ ದೇವಾಲಯವನ್ನು ಕಟ್ಟಿಸಿದಂಥ ವ್ಯಕ್ತಿ ಯಾರಂತ ಕೇಳಿದರೆ ವಿನಯಾದಿತ್ಯ. ಅದೇ ಹಳೆಬೀಡಿನಲ್ಲಿ ಕೇದಾರೇಶ್ವರ ದೇವಾಲಯ ಕಟ್ಟಿದಂಥ ವ್ಯಕ್ತಿ ಎರಡನೇ ಬಲ್ಲಾಳ. ಓಕೆನಾ. ಈ ರೀತಿಯಾದಂಥ ಸೈನಿಕ ಸಾಧನೆಗಳು, ರಾಜಕೀಯ ಇತಿಹಾಸದ ಬಗ್ಗೆ ವಿಷ್ಣುವರ್ಧನ ಮತ್ತು ಪ್ರಸಿದ್ಧ ಅರಸರುಗಳಾದಂಥ ಎರಡನೇ ಬಲ್ಲಾಳನ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಪಾರ್ಟ್ 1ರಲ್ಲಿ ಇದು ಇರುತ್ತೆ. ನೆಕ್ಸ್ಟ್ ಪಾರ್ಟ್ 2ರಲ್ಲಿ ಅವರ ಇನ್ನು ಉಳಿದಂಥ ರಾಜರ ರಾಜಕೀಯ ಇತಿಹಾಸ, ಸೈನಿಕ ಸಾಧನೆ ಮತ್ತು ಇವರ ಸಾಂಸ್ಕೃತಿಕವಾಗಿ ಕರ್ನಾಟಕಕ್ಕೆ ಮತ್ತು ಭಾರತದ ಸಂಸ್ಕೃತಿಗೆ ಏನೆಲ್ಲ ಸಾಧನೆಗಳು ಕೊಟ್ಟಿದ್ದಾರೆ, ಏನೆಲ್ಲ ಕೊಡುಗೆ ಸಲ್ಲಿಸಿದ್ದಾರೆ ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆನಾ. ಇಲ್ಲಿಗೆ ಇಷ್ಟಿರಲಿ ಕ್ಲಾಸ್ ಅಂತೇಳಿ. ಓಕೆ, ಥ್ಯಾಂಕ್ ಯು.